ಇದೀಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ. ಕರ್ನಾಟಕ ಟಾಪ್ 9 ನಲ್ಲಿ ಚಾರಣಕ್ಕೆ ಹೋದ ಯುವಕ ನಾಪತ್ತೆಯಾಗಿದ್ದಾನೆ. ಬೆಂಗಳೂರು ಮೂಲದ 10 ಯುವಕರು ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಅರಣ್ಯ ವ್ಯಾಪ್ತಿಯ ದುರ್ಗದಹಳ್ಳಿಯಿಂದ ಚಾರಣಕ್ಕೆ ಹೋಗಿದ್ರು. ಆದರೆ ರಾತ್ರಿ ವೇಳೆಗೆ ಒಬ್ಬ ನಾಪತ್ತೆಯಾಗಿದ್ದು ಪೊಲೀಸರು ಅರಣ್ಯಾಧಿಕಾರಿಗಳು ಹುಡುಕಾಟ ನಡೆಸಿದ್ದಾರೆ. ಮಹಿಳೆಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಬೆಂಗಳೂರಿನ ಕೆಆರ್ ಪುರಂ ಠಾಣೆ ವ್ಯಾಪ್ತಿಯ ನಿಸರ್ಗ ಲೇಔಟ್ನಲ್ಲಿ ಘಟನೆ ನಡೆದಿದ್ದು ಸುಶೀಲಮ್ಮ ಎಂಬಾಕೆಯ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಹತ್ಯೆ ಸಂಬಂಧ ದಿನೇಶ್ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಕಬ್ಬಿನ ತರಿಗೆಗೆ ತಗುಲಿದ ಬೆಂಕಿ ಬೋರೆವೆಲ್ ಲಾರಿಗೆ ಆವರಿಸಿ ಧಗಧಗಿಸಿ ಹೊತ್ತಿ ಉರಿದಿದೆ. ದಾವಣಗೆರೆಯ ಹದಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಧರ್ಮರಾಯ ಅನ್ನೋರ ಜಮೀನಿನಲ್ಲಿ ಈ ಘಟನೆ ನಡೆದಿದೆ. ಬೋರೆವೆಲ್ ಲಾರಿ ಕಾರ್ಮಿಕರು ತಮ್ಮ ಅಡುಗೆ ತಯಾರಿಸಿಕೊಳ್ಳುವಾಗ ಈ ಅವಘಡ ಸಂಭವಿಸಿದೆ. ಭೀಕರ ಬರಗಾಲದಿಂದ ಗದಗ ಜಿಲ್ಲೆಯ ರೈತರು ತತ್ತರಿಸಿದ್ದಾರೆ. ಬೆಳೆಗಳು ನೀರಿಲ್ಲದೆ ನಾಶವಾಗಿವೆ. ಆದರೆ ವಿಮಾನ ಕಂಪನಿಗಳು ಪರಿಹಾರ ಹಣವನ್ನ ಸಂಪೂರ್ಣವಾಗಿ ನೀಡುತ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ಕೂಡಲೇ ಬೆಳೆ ಪರಿಹಾರ ನೀಡಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡುವುದಾಗಿ ಅನ್ನದಾತರು ಎಚ್ಚರಿಕೆ ನೀಡಿದ್ದಾರೆ. ಕಾಫಿ ಕಣಜ ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರ ಮುಖದಲ್ಲಿ ಎಷ್ಟೋ ವರ್ಷಗಳ ಬಳಿಕ ಮಂದಹಾಸ ಮೂಡಿದೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಫಿ ಬೆಳೆಗೆ ಅತ್ಯಧಿಕ ಬೆಲೆ ಬಂದಿದೆ. 50 ಕೆಜಿಯ ಕಾಫಿಗೆ ಭರ್ತಿ 7,500 ರಿಂದ 8,000 ರೂಪಾಯಿವರೆಗೆ ಬೆಲೆ ಇದೆ. ಕಳೆದ ವರ್ಷ ಕೇವಲ 50 ಕೆಜಿ ಕಾಫಿ ಬೆಳೆಗೆ 3,500 ರೂಪಾಯಿ ಆಸುಪಾಸಿನಲ್ಲಿತ್ತು. ಲೋಕಸಭೆ ಚುನಾವಣೆಗೆ ಮತದಾರರನ್ನ ಸೆಳೆಯಲು ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರು ನಾನಾ ಕಸರತ್ತು ನಡೆಸಿದ್ದಾರೆ. ಹೊಸಕೋಟೆಯಲ್ಲಿ ನಿನ್ನೆ ಶಾಸಕ ಶರತ್ ಬಚ್ಚೇಗೌಡ ಭರ್ಜರಿ ಬಾಡೂಟ ಹಾಕಿಸಿದರು. 3.5 ಟನ್ ಮಟನ್, 2.5 ಟನ್ ಚಿಕನ್ ನೊಂದಿಗೆ ಮುದ್ದೆ, ಮೊಟ್ಟೆ, ಇಡ್ಲಿ, ಅನ್ನ ಸಾಂಬಾರ್ ಮತ್ತು ಮಜ್ಜಿಗೆಯನ್ನ ಹಾಕಿಸಿ ಬೀಡಾ ಜೊತೆಗೆ ಐಸ್ ಕ್ರೀಂ ಕೂಡ ಕೊಟ್ಟಿದ್ದಾರೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಬಿರು ಬಿಸಿಲಿಗೆ ಜನ ಬಸವಳೆದಿದ್ದಾರೆ. ಬಿಸಿಲು ಧಗೆಯಿಂದ ರಕ್ಷಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಉಷ್ಣಾಂಶ 35 ಡಿಗ್ರಿಗೆ ಏರಿಕೆಯಾಗಿದೆ. ದೇಹ ತಂಪಾಗಿರಿಸಲು ಜನ ಕಲ್ಲಂಗಡಿ ಹಣ್ಣು, ಎಳ್ನೀರು, ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ಮಣ್ಣಿನ ಮಡಿಕೆಗಳ ಖರೀದಿಗೂ ಮುಗಿಬಿದ್ದಿದ್ದಾರೆ. ಕೋಲಾರದ ಪ್ರಸಿದ್ಧ ಯಾತ್ರಾ ಸ್ಥಳ ಅಂತರ್ಗಂಗೆಯಲ್ಲಿ ಸಾವಿರಾರು ಕೋತಿಗಳು ನೀರು, ಆಹಾರವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿವೆ. ಬೇಸಿಗೆ ವೇಳೆ ಕಳೆದ 5 ವರ್ಷಗಳಿಂದ ಕೋತಿಗಳಿಗೆ ಹಣ್ಣು ಹಂಪಲು ನೀಡುತ್ತಾ ಬಂದಿರುವ ಸಂಸದ ಮುನಿಸ್ವಾಮಿ ಈ ಬಾರಿಯೂ ಬೆಟ್ಟಕ್ಕೆ ತೆರಳಿ ಮಂಗಗಳಿಗೆ ಹಣ್ಣು ಹಂಪಲು ನೀಡಿದ್ರು. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು.